ಇವತ್ತು ಬಸ್ಸು ಬೇಗನೆ ಹೋಗೈತೆ 8:10ಕ್ಕೆ ಹೋಗಿದ್ದೆ. ಅದಕ್ಕಾಗಿ ಬೇಗ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. 8:20 ಆಗಕ್ಕೆ ಬಂದೈತಪ್ಪ. ಇದೇನೋ ಹೂವು ಅಂತೆ, ಇದನ್ನು ತಗೊಂಡು ಹೋಗ್ಬೇಕು. ಇದನ್ನಲ್ಲಿ ಯಾರೋ ಒಬ್ಬರು ಬರ್ತಾರಂತೆ, ಅಂದರೆ ಡಾಕ್ಟ್ರು ಅವ್ರಿಗೆ ಕೊಡ್ಬೇಕಂತಪ್ಪ. ನಮ್ಮ ಆಂಟಿ ಕೊಟ್ಟಿದ್ದಾರೆ. ಸೊ ಇದನ್ನು ತಗೊಂಡು ಇವಾಗ ಹೋಗ್ಬೇಕು. ಟೈಮು ಆಗಕ್ಕೆ ಬಂದೈತಲ್ಲ. ಇವತ್ತು ಬಸ್ಸು 8:25ಕ್ಕೆ ನಮ್ಮೂರಿಗೆ ಬಂತು. ಇವತ್ತು ಒಂದು 5 ನಿಮಿಷ ಲೇಟಾಗಿ ಏನು ಬಂದಿರಲಿಲ್ಲ, ಯಾಕೆಂತಂದರೆ 5 ನಿಮಿಷ ಬೇಗನೆ ಬಂದಿತ್ತು. ಕರೆಕ್ಟಾಗಿ 8:10ಕ್ಕೆ ನಮ್ಮೂರಿಗೆ ಬಂದು ಒಳರಟ್ಟೆಗೆ ಹೋಗಿ ಕರೆಕ್ಟಾಗಿ 8:25ಕ್ಕೆ ಮತ್ತೆ ಬಂತು. 1 hour later. ಬಸ್ಸು ಕರೆಕ್ಟಾಗಿ 9:05 ಹೊಸದುರ್ಗ ರೀಚ್ ಆಯಿತು. ಇವತ್ತು ನಾನು ಒಬ್ಬನೇ, ನಮ್ಮ ಟಾಮಿನೂ ಬಂದಿರಲಿಲ್ಲ. ಸೊ ಹಂಗಾಗಿ ಒಬ್ಬನೇ ತಿಂಡಿ ತಿನ್ನೋಣಂತ ಜಯದೇವ ಟಿಫನ್ ಸೆಂಟರಿಗೆ ಬಂದೆ. ಸೊ ಇವತ್ತು ಬಿಸಿ ಬಿಸಿ 3 ಇಡ್ಲಿ ಮತ್ತು ಸೂಪ್ ಹಾಕಿಸ್ಕೊಂಡೆ. ಇವತ್ತು ನಾನು ಒಬ್ಬನೇ ಕಾಲೇಜಿಗೆ ಹೋಗ್ತಿರೋದು, ನಮ್ಮ ಟಾಮಿ ಬಂದಿಲ್ಲ. ಸೊ ಹಂಗಾಗಿ ಇವಾಗ ಒಬ್ಬನೇ ಹೋಗ್ತಿದ್ದೀನಿ. ಟೈಮ್ ಆಲ್ರೆಡಿ 9:30. ಇವತ್ತೇನು ಫಸ್ಟ್ ಪೀರಿಯಡ್ ಇಲ್ಲ, ಎಲ್ಲಕ್ಕೆ ನಿಧಾನಕ್ಕೆ ಹೋದರೆ ನಡೀತಿತ್ತೆ. 10:30 ಗಂಟೆ ಟೈಮ್ ಆಯ್ತು ಇವತ್ತು, ಯಾಕೆಂದರೆ 9:30ಇಂದ 10:30ವರೆಗೂ ಯಾವುದೇ ಪೀರಿಯಡ್ಗಳಿಲ್ಲ. A few moments later. ಕರೆಕ್ಟಾಗಿ 9:45 ಅಷ್ಟೊತ್ತಿಗೆ ಕಾಲೇಜ್ ಹತ್ರಕ್ಕೆ ರೀಚ್ ಆಗಿದ್ದಾಯಿತು. ಇವತ್ತು ಆರಾಮಾಗಿ ನಡ್ಕೊಂಬಂದೆ, ಯಾಕೆಂದರೆ ಫಸ್ಟ್ ಪೀರಿಯಡ್ ಇಲ್ಲ, ಹಂಗಾಗಿ ಟೆನ್ಷನ್ ಇಲ್ಲ. Later. ಇವತ್ತು ಸರ್ರು ಫಸ್ಟ್ ಪೀರಿಯಡ್ ಇಲ್ಲದ್ರಿಂದ ನಮ್ಮನ್ನು ಸ್ವಲ್ಪ ಇಲ್ಲಿ ಬುಕ್ಗಳನ್ನ ಸ್ಕ್ಯಾನ್ ಮಾಡೋಕ್ಕೆ ಕರೆದಿದ್ರು. ಸೊ ಹಂಗಾಗಿ ನಾವು ಬುಕ್ಸ್ಗಳನ್ನೆಲ್ಲ ತಗೊಂಡು ಸ್ಕ್ಯಾನ್ ಮಾಡಿದ್ವಿ. 2 hours later. 1:50ಕ್ಕೆ ಕಾಲೇಜು ಮುಗೀತಪ್ಪ. ಇವತ್ತು ಅಷ್ಟೇ, ನಾವೇ ಲಾಸ್ಟು. ನೋಡ್ತಿರ್ಬೋದು ಇಲ್ಲಿ ಯಾರ್ಯಾರು ಇಲ್ಲ. ಸೊ ಲಾಸ್ಟ್ ನಾವೇ ಹೋಗ್ತೀವಿ ಡೈಲಿ. ಇವತ್ತು ಕೂಡ 1:50 ಆಗಿತ್ತು ನಮಗೆ ಬಿಡುವಷ್ಟೊತ್ತಿಗೆ. ಸೊ ಮೇಡಮ್ ಅವರು 1:15 ಬಿಡಬೇಕಾಗಿದ್ದವರು 1:50ಕ್ಕೆ ಬಿಟ್ಟರು. ಒಂದು ಸ್ವಲ್ಪ ಲಾಸ್ಟ್ ಟಾಪಿಕ್ಗಳು ಇರ್ತಾವಲ್ಲ, ಅವನ್ನೆಲ್ಲ ಮುಗಿಸಿ ಬಿಟ್ಟರು. ಇಲ್ಲಿ ನಮ್ಮ ವಿಕಾಸ ಸ್ವಲ್ಪ ದೂರ ನಡ್ಕೊಂಬಂದ್ವಿ, ಅವಾಗ ಬಂದ. ಅಲ್ಲಿಂದ ಮತ್ತೆ ಸೀದಾ ಬೈಕಲ್ಲಿ ಹೊರಟ್ವಿ. ಈ ರೋಡ್ ಯಾವಾಗ ಆಗುತ್ತೆ ಅನ್ನೋಂಗಾಗೈತೆ, ಯಾಕೆಂದರೆ ಜಲ್ಲಿಕಲ್ ನೋಡಿದ್ರೇ ಒಂಥರ ಭಯ. KSRTC ಬಸ್ಗಳು ಒಂದೇ ಸತಿ ಬಂದ್ಬಿಡ್ತವೆ. ಸೊ ಹಂಗಾಗಿ ಇಲ್ಲಿಂದ ಸೀದಾ ನಾವು ಎಲ್ಲಿಗಪ್ಪ ಹೋಗ್ತಿರೋದು ಅಂತಂದರೆ, ಮಧ್ಯಾಹ್ನ ಆಗಿತ್ತಲ್ಲ ತಿಂಡಿ ತಿನ್ನೋಕ್ಕೆ ಎಲ್ಲಿಗೂ ಅಂತ ಗೊತ್ತಲ್ಲ, ನಾವು ಬರೋದೇ ಜಯದೇವ ಕ್ಯಾಂಟೀನಿಗೆ. ಇವನು ಸೇಮ್ ಇದೇ ಕ್ಯಾಂಟೀನಿಗೆ ಬರ್ತಾನೆ. ಸೊ ಹಂಗಾಗಿ ಇಬ್ಬರು ಕೂಡ ಸೀದಾ ಬಂದ್ವಿ. ಇಲ್ಲಿ ರಶ್ ಏನಿರಲಿಲ್ಲ ಸದ್ಯ. ಇವತ್ತು ನನಗೆ ಬೇರೆ ಬಸ್ಸಿಗೆ ಟೈಮ್ ಆಗಿತ್ತು, ಆದರೆ ಇವತ್ತು ಸ್ವಲ್ಪ ಕೆಲಸಗಳಿದ್ದಾವೆ, ಬ್ಯಾಂಕಿಗೆ ಬೇರೆ ಹೋಗಬೇಕು. ಹಂಗಾಗಿ ಇವಾಗ ಫಸ್ಟು ತಿಂಡಿ ತಿನ್ನೋ ಬರ್ರಿ, ಸೀದಾ ಹೋಗಿ ತಿಂಡಿ ತಿನ್ನಬೇಕು. ಇವತ್ತು ಕೂಡ ಅಷ್ಟೇ 2 ಇಡ್ಲಿ ತಗೊಂಡೆ. ಹಣ ವಡೆ ಬೇಡ ಆದರೂ ಕೇಳಲಿಲ್ಲ, ಅವಣ್ಣ ವಡೆ ಹಾಕೇ ಬಿಡ್ತು. ಹಾಕಿದ್ಮೇಲೆ ಇನ್ನೇನು ತೆಗಿಯಂಗಿಲ್ಲ. ನಾನೊಂದು ತಿಂದೆ, ಅವನಿಗೆ ಒಂದು ಹಾಕ್ದೆ. 2 ಇಡ್ಲಿ ತಗೊಂಡೆ, ಹೊಟ್ಟೆ ತುಂಬಲಿಲ್ಲ ಅಂತ. A few moments later. ಅಣ್ಣ ಸ್ಟ್ಯಾಂಡು ಇವಾಗ ನಾನು ಯೂನಿಯನ್ ಬ್ಯಾಂಕಿಗೆ ಬಂದೆ. ಇವನು ಸದ್ಯ ಇಲ್ಲಿಗೆ ಬಿಟ್ಟು ಹೋದ. ಇವಾಗ ಇಲ್ಲಿ ಕಾಯಬೇಕಾದ ಪರಿಸ್ಥಿತಿ ಬಂದಿತ್ತು, ಏಕೆಂದರೆ ಬ್ಯಾಂಕ್ ಎಂಪ್ಲಾಯೀಸು ಊಟಕ್ಕೆ ಹೋಗಿದ್ರು. ನಾನು 2:20ಕ್ಕೆ ಬಂದೆ ಇಲ್ಲಿಗೆ. ಇನ್ನೂ ಒಂದು 10 ನಿಮಿಷ ಇತ್ತು. ಇನ್ನೇನು ತಿಂಡಿ ತಿನ್ಕೊಂಬಂದಿದ್ದಲ್ಲ, ಅಂದರೆ ಇಡ್ಲಿ ತಿಂದು ಬಂದಿದ್ದೆ. ಆರಾಮಾಗಿ ವೆಯ್ಟ್ ಮಾಡಿದ್ರೆ ಆಯ್ತು ಅಂತ ಕೂತ್ಕೊಂಡೆ. ಇಲ್ಲಿ ನೋಡ್ತಿರ್ಬೋದು, ಇವತ್ತು 2ರಿಂದ 2:30ವರೆಗೆ ಲಂಚ್ ಟೈಮಿಂಗ್ಸ್ ಐತೆ. ಹಂಗಾಗಿ ಈಗ ಟೈಮು 2:45. ಇವಾಗಿನ್ನು ಬ್ಯಾಂಕಿಗೆ ಹೋಗಿ 100 ರೂಪಾಯಿ ಕಟ್ಟಿ ಬಂದಿದ್ದಾಯಿತು. ಯಾಕೆಂತಂದರೆ ಅದು ಭಾಳ ದಿನ ಆಗಿತ್ತು, ಏನೋ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತಂದು ಬ್ಲಾಕ್ ಮಾಡಿಟ್ಟಿದ್ರು. ಅದಕ್ಕಾಗಿಯೇ ನೋಡ್ರಿ, ಜ್ಯೋತಿ ಥಿಯೇಟ್ರ್ ಓಪನ್ ಐತೆ. ಹೋಗೋಣ ಬಗೀರ ಫಿಲಮಿಗೆ. ಸದ್ಯಕ್ಕೆ ಕಾಸಿಲ್ಲ ಬಗೀರ ಫಿಲಮಿಗೆ ಹೋಗೋಕ್ಕೆ, ಸೀದಾ ಆಸ್ಪತ್ರೆಗೆ ಹೋಗಬೇಕು. ಇವಾಗ ಹೊಸದುರ್ಗ ಥಿಯೇಟ್ರಲ್ಲಿ ಬಗೀರ ಹಾಕಿದ್ದಾರೆ, ನೋಡ್ತಿರ್ಬೋದು. ಬಗೀರ ಫಿಲಮ್ ಹಾಕಿದ್ದಾರೆ, ಆದರೆ ಜನನೇ ಇಲ್ಲಲ್ಲಪ್ಪ. ಮಾರ್ಟಿನ್ ಫಿಲಮಿಗರ ಆಗಲಿ ಸ್ವಲ್ಪ ಜನ ಬರ್ತಿದ್ರು, ಆದರೆ ಈ ಫಿಲಮಿಗೆ ಜನನೇ ಬಂದಿಲ್ಲ. ಇವಾಗ ಫಸ್ಟು ಹಾಸ್ಪಿಟಲ್ಲಿಗೆ ಹೋಗ್ಬೇಕಪ್ಪ. ಈ ಕಿವಿ ಕುಯ್ ಅನ್ನೋದು ನಿಂತೇ ಇಲ್ಲ. ಆಮೇಲಿಂದ ಸ್ವಲ್ಪ ಕೆಮ್ಮು ನೆಗಡಿ ಎಲ್ಲ ಆಗೈತೆ. ಹಾಸ್ಪಿಟಲ್ಲಿಗೆ ಹೋಗಲೇಬೇಕು. ಆಲ್ರೆಡಿ 3-4 ದಿನ ಆಯಿತು. ಇವಾಗ ಹೋಗ್ಬೇಕು. ಸೀದಾ ನಡ್ಕೊಂಡು ಬಸ್ ಸ್ಟ್ಯಾಂಡ್ ಹತ್ರ ಇದ್ದಂಥ ಅಶ್ವಿನಿ ಚಿಕಿತ್ಸಾಲಯ ಇಲ್ಲಿಗೆ ಬಂದೆ. ಡಾಕ್ಟರ್ ಚಿದಾನಂದಪ್ಪ ಜಿ
BA MS ಆಯುರ್ವೇದಿಕ್ ವೈದ್ಯರು. ಸೊ ಅಲ್ಲಿಗೆ ಬಂದು ತೋರಿಸಿದ ಮೇಲೆ ಇಲ್ಲಿ ನೋಡ್ರಿ ಚೀಟಿಯಲ್ಲಿ ಒಂದು 5 ಮಾತ್ರೆ ಟಾನಿಕ್ ಎಲ್ಲ ಬರುತ್ತಾರೆ. ಇದು ಅವರಿಗೆ ಅರ್ಥ ಆಗಬೇಕು, ಅವರಿಗೆ ಬಿಟ್ಟರೆ ಮೆಡಿಕಲ್ ಶಾಪ್ನವರಿಗೆ ಅರ್ಥ ಆಗೋದು, ನಮಗಿನ್ನೇ ಅರ್ಥ ಆಗಲ್ಲ. ತಗೊಳ್ಳೋಣ ಅಂತ ಬಂದೆ. ಇಲ್ಲಿ ಮೇಲ್ಗಡೆಯಲ್ಲಿ ಆಯುರ್ವೇದಿಕ್ ಮೆಡಿಸಿನ್ಸು ಮಾತ್ರ ಕೊಡೋದು. ಇಲ್ಲೇ ನೋಡ್ತಿದ್ರೆ 2 ಥರದ ಟ್ಯಾಬ್ಲೆಟು, 1 ಥರದ್ದು ಟಾನಿಕ್ಕಿಗೆ 290 ರೂಪಾಯಿ ಆಯಿತು. ಸೊ ಬರೀ ಇಷ್ಟೇ ಅಲ್ಲ, ಇಲ್ಲಿ ಹೊಸದುರ್ಗ ಮೆಡಿಕಲ್ಸಲ್ಲೂ ಕೂಡ ಸ್ವಲ್ಪ ತಗೋಬೇಕು. ಅಲ್ಲೊಂದು 2-3 ಥರದ್ದು ಬರೆದಿದ್ರು, ಅಲ್ಲೂ ಕೂಡ ತಗೊಂಡೋಗಿ ತೋರಿಸಿದೆ. ಈಗ ಟೈಮು 3 ಗಂಟೆ 10 ನಿಮಿಷ. ಬಸ್ ನೋಡಿದರೆ ಇನ್ನೂ ಬಂದಿಲ್ಲ, ಬಸ್ಸಿಗಾಗಿ ವೇಟಿಂಗು. ಆಸ್ಪತ್ರೆಗೆ ಹೋಗಿ ಬಂದೆ. ಹೇಳ್ಬೇಕಾದ್ರೆ ನನಗೆ ಮೇಯ್ನ್ ಪ್ರಾಬ್ಲಮ್ ಇದ್ದಿದ್ದೆ ಕಿವಿ ನೋವು, ಕಿವಿ ಪ್ರಾಬ್ಲಮ್ಮು, ಕಿವಿ ಕುಯ್ ಅಂತಿತ್ತಲ್ಲ, ಹಂಗಾಗಿ. ಸೊ ಡಾಕ್ಟ್ರು ಕೇಳಿದರೆ ಅದು ಶೀತಕ್ಕಂಗಾಗೈತೆ, ಹತ್ತಿ ಇಟ್ಗ ಅಂತಂದೇಳಿ ಈ ಕಡೆಗೆ ಒಂದು ಸ್ವಲ್ಪ ಈ ಕಡೆಗೆ ಒಂದು ಸ್ವಲ್ಪ ಹತ್ತಿ ಕೊಟ್ಟರು. ಹತ್ತಿ ಇಟ್ಗ ಅಂತಂದು ಆಮೇಲೆ ಇನ್ನೂ ಸ್ವಲ್ಪ ಮೆಡಿಷನ್ಸ್ ಎಲ್ಲ ಕೊಟ್ಟರು. ಮೆಡಿಷನ್ಸ್ ಎಲ್ಲ ಹೋಗಿ ನುಂಗಬೇಕು. ಆಮೇಲೆ ಒಂದು ಸಿರಪ್ ಕೊಟ್ಟಿದ್ದಾರೆ, ಅದು ಕುಡಿಬೇಕು. ಕೆಮ್ಮು ನೆಗಡಿಯಾಗೆ ಓಕೆ. ಇವಾಗಿನ್ನು ಬಸ್ಸಿಗಾಗಿ ವೇಟಿಂಗು. 3:15ಗೆ ಬಸ್ಸು ಬಂತಪ್ಪ ಹೊಸದುರ್ಗ ಬಸ್ ಸ್ಟ್ಯಾಂಡ್ಗೆ. ಈ ಬಸ್ಸು ಕೂಡ ಅಷ್ಟೇ ರಶ್ ಆಗುತ್ತೆ. ಈ ಟೈಮಿಂಗ್ಸಲ್ಲಿ ಬೇರೆ ಬಸ್ಗಳಿಲ್ಲ, ಹಂಗಾಗಿ ಈ ಬಸ್ಸು ಮತ್ತು ಇದರಿಂದ ಬರೋ ಬಸ್ಸು ರಶ್ ಅಂದರೆ ರಶ್ ಆಗ್ತವೆ. ಸಂಜೆ ಟೈಮಿಂಗ್ಸು ಸ್ಕೂಲು ಹುಡುಗರೆಲ್ಲ ಭಾಳ ತುಂಬ್ಕೊಂಡ್ಬಿಡ್ತಾರೆ, ಹಂಗಾಗಿ ಫಸ್ಟ್ ಈ ಬಸ್ಸಲ್ಲ ಸೀಟ್ ಇಟ್ಕೋಬೇಕಾಗಿತ್ತು. ಸೊ ಇಲ್ಲಿಂದ ಸೀದಾ ಹತ್ತಿ ಇವತ್ತು ಫ್ರಂಟಲ್ಲೇ ಹೋಗಿ ಇದರಲ್ಲಿ 2 ಸೀಟಲ್ಲಿ ಆರಾಮಾಗಿ ವಿಂಡೋ ಸೀಟ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟೆ. ಈ ಬಸ್ಸು 3:15ಗೆ ಬಿಡ್ತು ಹೊಸದುರ್ಗದಿಂದ. ಇವತ್ತು ಸ್ವಲ್ಪ ಸೂರ್ಯನ ಫೋಕಸ್ ಕಮ್ಮಿ ಮಾಡಿದ್ದಾನೆ, ಹಂಗಾಗಿ ಮೋಡ ಮುಚ್ಚಿದ ವಾತಾವರಣ ಇರುವಂಥದ್ದು. ಜಾಸ್ತಿ ಬಿಸಿಲೇ ಇಲ್ಲ ಇವತ್ತು, ಒಂಥರ ಮಳೆ ಮೋಡ ಆಗಿರೋ ಥರ ವೆದರ್ ಇತ್ತು, ನೋಡ್ತಿರ್ಬೋದು. ಇವತ್ತು ಒಂಥರ ಚೆನ್ನಾಗಿತ್ತು ವೆದರ್. ಇವತ್ತು ಟೈಮು ನಾನು ಹೊಸದುರ್ಗ ಬಿಟ್ಟಾಗ 3:35. 1 hour later. ನನಗೆ ಅಲ್ಲೇ ನಿದ್ದೆ ಬಂದೋಗಿತ್ತು. 3:15ಗೆ ಬಿಟ್ಟಿದ್ದು ಬಸ್ಸು 4:20 ಆಗಕ್ಕೆ ಬಂತು. ಇನ್ನೂ ನಮ್ಮೂರಿಗೆ ರೀಚ್ ಆಗಿರಲಿಲ್ಲ. ಈ 4:20ವರೆಗೂ ಮೆಲ್ಲಗೆ ಬಂದಿದ್ದೇ ಆಯ್ತು ಈ ಬಸ್ಸು. ಸೊ ಕರೆಕ್ಟಾಗಿ 4:25ಕ್ಕೆ ನಮ್ಮೂರಿಗೆ ರೀಚ್ ಆಯ್ತು ನೋಡ್ರಪ್ಪ. ನನಗಂತೂ ಅಲ್ಲೇ ನಿದ್ದೆ ಬಂದಿತ್ತು, ಆರಾಮಾಗಿ ಮಕ್ಕಂಬಿಟ್ಟಿದ್ದೆ. ಮುಂದೆನೇ ಕೂತ್ಕೊಂಡಿದ್ನ, ಆ ಇಂಜಿನ್ ಸೌಂಡಿಗೆ ನಿದ್ದೆ ಅಂದರೆ ನಿದ್ದೆ. ಆರಾಮಾಗಿ ಮಕ್ಕಂಬಂದೆ ಊರಿಗೆ. ಈಗ ಇನ್ನೊಂದು ಲೀಟ್ರ್ ನೀರು ಕುಡ್ದಿದ್ದಾಯಿತು. ಇನ್ನೊಂದು 20 ನಿಮಿಷ ರೆಸ್ಟ್ ತಗೊಂಡು ವರ್ಕೌಟ್ ಮಾಡೋಕ್ಕೆ ಹೋಗ್ಬೇಕು ತೋಟಕ್ಕೆ. ಈಗ ಸಮಯ 7 ಗಂಟೆ. ಇವತ್ತು ಯಾಕೆ ವರ್ಕೌಟ್ಗೆ ಹೋಗಿಲ್ಲ ಅಂತ ನೀವು ಕೇಳಬಹುದು. ಇವತ್ತು ಬೆಳಗ್ಗೆನೇ ವರ್ಕೌಟ್ ಮಾಡಿದ್ದೆ. ಇವಾಗ ಹತ್ತಿ ಕುತ್ಕೊಂಡು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋದೈತೆ, ಎಡಿಟ್ ಮಾಡ್ತಿದ್ದೀನಿ. ಈ ಹತ್ತಿ ಇಟ್ಕೊಂಬಿಟ್ರೆ ನೀಟಾಗಿ ಕೇಳೋಂಗೆ ಇಲ್ಲ. ಆ ಮೊದಲೇ ಕಿವಿ ಒಂದು ಸೈಡಿಂದ ದಬಾಕೊಂಡಂಗೆ ಆಗೈತೆ, ನೀಟಾಗಿ ಕೇಳೋಂಗಿಲ್ಲ. ಮತ್ತು ಅದ್ರ ಮೇಲೆ ಹತ್ತಿ ಬೇರೆ ಇಟ್ಕೊಂಡಿದ್ದೀನಿ. ಡಾಕ್ಟ್ರ್ ಹೇಳಿದ್ದಾರೆ ಹತ್ತಿ ಇಟ್ಗ ಒಂದು 2-3 ದಿವಸ ಸರಿಯಾಗುತ್ತೆ ಅಂತಂದು, ಹಂಗಾಗಿ ಹತ್ತಿ ಇಟ್ಕೊಂಡಿದ್ದೀನಿ. ಅದು ಏನು ಕೇಳೋಂಗೆ ಇಲ್ಲ. ಇವತ್ತು ಪಾಠ ಕೇಳೋದಾದರೆ ಅದು ನೀಟಾಗಿ ಕೇಳೋಂಗೆ ಇಲ್ಲ. ಒಂದು ಸೈಡ್ಗೆ ಅಟೆಂಡೆನ್ಸ್ ಹಾಕ್ಬೇಕಾರೆ ಹೇಳಲೇ ಇಲ್ಲ ನಾನು. ಹೇಳೋ ಅಂತಂದರು ಲೆಕ್ಚರರು, ಆಮೇಲೆ ಹೇಳಿದೆ. ಸೊ ಈ ಕಿವಿ ಒಂದು ಸರಿಯಾದರೆ ಸಾಕಂಗೆ ಆಗತ್ತಪ್ಪ ಇವತ್ತು. ಇವತ್ತಿನ ರಾತ್ರಿ ಊಟ ಮುದ್ದೆ ಮತ್ತು ಇದು ಬಸ್ಸಾರು, ಉದ್ಕ ಏನೇನೋ ಅಂತಾರೆ. ನಮ್ಮ ಮನೆಯಲ್ಲಿ ಇದಕ್ಕೆ ಉದ್ಕ ಅಂತಾರೆ, ನಾನು ಇದಕ್ಕೆ ಕಟ್ಟಿನ ಸಾರು ಅಂತೀನಿ. ನಿಮಗೆ ಯಾವುದು ತಿಳಿತಿತ್ತು ಅದನ್ನು ತಿಳ್ಕೊಂಬಿಡ್ರಿ. ಸೈಡ್ಸು ಕಾಳು. ಇದು ಇವತ್ತಿನ ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಈಗ ಸಮಯ 9:15. ಈಗ ಟಾನಿಕ್ಕು ಕುಡಿಯುವಂಥ ಸಮಯ. ಟಾನಿಕ್ಕು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಡಾಕ್ಟ್ರು ಬರೆದಿರೋ ಅಕ್ಷರ ಡಾಕ್ಟ್ರಿಗೆ ಅರ್ಥ ಆಗ್ಬೇಕು. ಅದೇನೇನು ಬರ್ತಾರೆ ಅಂತಂದು ಕೊಟ್ಟಿದ್ದಾರೆ. 4 ಥರದ ಟ್ಯಾಬ್ಲೆಟ್ ಇದ್ದಾವೆ. 4 ಟ್ಯಾಬ್ಲೆಟ್ಸು ಇದು ಯಾವುದಪ್ಪ, ಕಫ ಮುಕ್ತ, ಕೆಮ್ಮಿಗಾಗಿ ಈ ಸಿರಪ್ನ ಇವಾಗ ಕುಡಿಬೇಕು. ಕುಡಿದು ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇತ್ತಂತಂದು. ಅಷ್ಟೊಂದೇನು ಕಹಿಯಾಗಿಲ್ಲ. ನಾನೇನೋ ಕಫ ಮುಕ್ತ ಅಂತಿತ್ತಲ್ಲ, ಗಂಟ್ಲೆಲ್ಲ ಉರಿಯುತ್ತೆ ಅಂತ ಅಂದ್ಕೊಂಡಿದ್ದೆ. ಅಷ್ಟೇನು ಕಹಿಯಾಗಿಲ್ಲ, ಕಹಿಯಾಗೇ ಇಲ್ಲ. ಫಸ್ಟ್ ಆಫ್ ಆಲ್ ಸ್ವೀಟಾಗೈತೆ. ಹೆಂಗೈತಪ್ಪ ಅಂದರೆ ಈ ತುಳಸಿ ಎಲೆಗಳ ನೀರು ಕುಡ್ದಂಗೆ ಆಗುತ್ತೆ ಅಷ್ಟೇ. ತುಳಸಿ ಎಲೆಗಳನ್ನೇ ಹಾಕಿರ್ಬೇಕು ಇದರೊಳಗೆ. ಆಯುರ್ವೇದಿಕ್ ಡಾಕ್ಟ್ರ್ ಅವರು. ಸೊ ಆಯುರ್ವೇದಿಕ್ಕು ಆಮೇಲೆ ಇಂಗ್ಲೀಷ್ ಮೆಡಿಸನ್ನು ಎಲ್ಲದೂ ಕೊಡ್ತಾರೆ. ಸೊ ಮೇಲಕ್ಕೆ ಹೋಗು ಅಂತಾರೆ, ಅಂದರೆ ಮೇಲೆ ಅಂದರೆ ಅವ್ರ ಅಂಗಡಿ ಮೇಲ್ಗಡೆ, ಅಂದರೆ ಅವ್ರ ಕೆಳಗಡೆ ಇರೋ ಡಾಕ್ಟ್ರು ಮೇಲ್ಗಡೆಗೆ ಹೋಗಿ ಆಯುರ್ವೇದಿಕ್ ತಗೊಬರ್ಬೇಕು. ಮತ್ತು ಮುಂದಗಡೆ ಹೊಸದುರ್ಗ ಮೆಡಿಕಲ್ಸಲ್ಲಿ ಆಲೋಪತಿಕ್ ತರಬೇಕು, ಅಂದರೆ ಇಂಗ್ಲೀಷ್ ಮೆಡಿಷನ್ ತಗೊಂಬರ್ಬೇಕು. ಎಲ್ಲ ಥರದ್ದು ಬರ್ಕೊಡ್ತಾರೆ ಅವರು. ಸೊ
ಇದೇನು ಅಷ್ಟ ಏನೋ ಕಹಿಯಾಗಿಲ್ಲ. ಇವಾಗಿನ್ನೂ ಜಸ್ಟ್ ಕೂಡದೆ. ಇವಾಗ ಇವತ್ತಿನ 5 ಟಾಸ್ಕ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾಯಿತು. ಸೊ ಇವತ್ತಿನ 5 ಟಾಸ್ಕ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಕಿವಿಯಲ್ಲಿ ಹತ್ತಿ ಇಟ್ಕೊಂಡಿದ್ದೀನಿ. ನೋಡೋಣ, ಇನ್ನೂ 2 ದಿವಸ ವೆಯ್ಟ್ ಮಾಡೋಣ. ಕಿವಿ ನಾವು ಹೋಗಲಿಲ್ಲ ಅಂದರೆ ENT ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕಾಗುತ್ತೆ. ಯಾಕೆಂದರೆ ನಾನು ಮೇಯ್ನಾಗಿ ಕಿವಿ ಕುಯ್ ಅನ್ನೋದು ಬಿಡಬೇಕು. ಅದರಿಂದಲೇ ನನಗೆ ತಲೆನೋವು ಬಂದುಬಿಡುತ್ತೆ ಬೆಳಿಗ್ಗೆ ಸಾಯಂಕಾಲದವರೆಗೂ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರಗಳು. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಕಿವಿಯಲ್ಲಿ ಹತ್ತಿ ಮಾತ್ರ ಕಾಯಮಾಗಿ ಇಟ್ಕೊಂಡ್ಲೇಬೇಕು. ಕಿವಿ ನೀಟಾಗಿ ಕೇಳಿಸ್ತಾನೆ ಇಲ್ಲ, ಅದಕ್ಕಾಗಿನೇ. ಓಕೆ ಫ್ರೆಂಡ್ಸ್, ಬಾಯ್.